ಆ ವ್ಯಕ್ತಿಯ ವಿಷಯಕ್ಕೆ ಬರೋಣ ಸರ್. ಈ 3 ಜನರ ಹೆಸರು ನಿಮ್ಮ ಹತ್ರ ಪಿಟಿಷನಲ್ಲಿ ಬಂತು. ಆಮೇಲೆ ಈ 3 ಜನದ ಮೇಲೆ ನೀವು ಕಂಪ್ಲೇಂಟ್ ಕೊಡಲಿಕ್ಕೆ ಸಾಕ್ಷ್ಯಾಧಾರ ಏನಿದೆ ಕೊಡಿ ಕೇಳಿದ್ರಿ. ವೆರಿಫೈ ಮಾಡ್ತಾನೆ ಕೊಡಿ. ಆಗ ಕೇಳಿದಾಗ ಈವನ್ ಚಾನ್ಸಸ್ ಇದೆ ಅಂತ ನಾನು ಚಾರ್ಜ್ ಶೀಟ್ ಫೈಲ್ ಮಾಡಿ ಬಂದರೂ ಕೂಡ ಚಾರ್ಜ್ ಶೀಟಲ್ಲಿ ಕೆಳಗಡೆ ಫೈನಲ್ ಚಾರ್ಜ್ ಶೀಟ್ ವಿಲ್ ಬಿ ಸಬ್ಮಿಟೆಡ್ ಆಫ್ಟರ್ ಒಬ್ಟೈನಿಂಗ್ ಆಲ್ ಎವಿಡೆನ್ಸಸ್ ಅಂತ ಕೊಟ್ಟಿದ್ದೆ. ಅದು ಮೆನ್ಷನ್ ಇದೆ ಚಾರ್ಜ್ ಶೀಟಲ್ಲಿ ಇದೆ, ಕೊಟ್ಟು ಬಂದಿದ್ದೆ. ಆಮೇಲೆ ಕೊಡಲಿಕ್ಕೆ ಅವಕಾಶ ಇದೆ, ನಾನು ಐ ಕ್ಯಾನ್ ಚೇಂಜ್ ದಿ ಥಿಂಗ್ಸಸ್ ಅಕಾರ್ಡಿಂಗ್ ಟು ದಿ ಅವೈಲಬಿಲಿಟಿ ಆಫ್ ಎವಿಡೆನ್ಸಸ್. ಆಮೇಲೆ ಅಲ್ಲಿಂದ ಅವರಿಗೆ ಏನಿದೆ ಅಂತ ಕೇಳಿದರೆ ಇಲ್ಲ ಜನಗಳು ಮಾತಾಡ್ತಾರೆ, ಅವರೇ ಮಾಡಿದ್ದು ಅಂತ ಜನ ಮಾತಾಡ್ತಾರೆ. ಹೇಗೆ ಯಾವ ಜನ ತೋರಿಸಿದರೆ ನಾನು ಅವ್ರನ್ನ ಕ್ವಶನ್ ಮಾಡ್ತೇನೆ, ಬನ್ನಿ ಮಾಡೋಣ. ಇಲ್ಲ ಯಾರು ಅಂತ ನನಗೆ ಗೊತ್ತಾಗಲ್ಲ ಅಂದರು ಅವನು ಶೆಟ್ಟಿ, ಇವರು ಅವ್ರ ಮಾವ ಯಾರು ಅಂತ ಗೊತ್ತಿಲ್ಲ ನನಗೆ ಅಂತ. ಆಮೇಲೆ ಆಯಿತು, ನಾನು ಇದನ್ನು ನಿಮ್ಮೆದುರಿಗೆ ಎನ್ಕ್ವೈರಿ ಮಾಡ್ತೀನಿ ಅಂತ ಆ 3 ಜನನ ಕರೆಸಿದೆ. ಆಮೇಲೆ ನೋಡಿ, ಬೈ ದಟ್ ಟೈಮ್ ಒಂದು ಸ್ವಲ್ಪ ಸರ್ಟನಿಟಿ ಬಂದಿತ್ತು ನಮ್ಮ ಕೇಸಿಗೆ. ಚಾರ್ಜ್ ಶೀಟ್ಗೆ ಸಬ್ಮಿಟ್ ಮಾಡಲಿಕ್ಕೆ ಸರ್ಟನಿಟಿ ಬಂದಿತ್ತು, ಮುಂದೆ ಹೋಗಿತ್ತು ಆ ಕೇಸ್. ಆಲ್ರೆಡಿ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿತ್ತು. ಏನಂತ ಹೇಳಿದರೆ ಡಾಕ್ಟರ್ ರಶ್ಮಿ ಹೇಳಿದರು ಅಲ್ಲಿ ಯಾರೂ ರೇಪ್ ಮಾಡಲಿಕ್ಕೆ ಆಗಿಲ್ಲ ಅಂತ. 3 ಜನ ಇಲ್ಲಿ ಒಂದು ವೇಳೆ ಇದ್ದಿದ್ದರೆ ಆ ಕೇಸಲ್ಲಿ ಇವ್ರ ಪ್ರಕಾರ ದೇರ್ ಕುಡ್ ಹ್ಯಾವ್ ಬೀನ್ ದಿ ಸಕ್ಸಸ್ಫುಲ್ ಇಂಟರ್ಕೋರ್ಸ್ ವಿತ್ ದಿ ವಿಕ್ಟಿಮ್. 3 ಜನನೂ ಸಂತೋಷ್ ರಾವ್ ಥರ ಇನೇಬಿಲಿಟಿ ಇರಲಿಲ್ಲ. ಇಟ್ ಈಸ್ ಟ್ರೂ. ಮೇಲ್ನೋಟದ ತರ್ಕ. ಸೊ ಈ ಸೌಜನ್ಯ ಕುಟುಂಬಸ್ಥರು ಇರುವಾಗಲೇ ಆ 3 ಜನರನ್ನು ಕರೆಸಿದ್ರಿ. ಹೌದು, ಅವ್ರ ಎದುರಿಗೆ ಕರೆಸಿ ಎಲ್ಲ ಎನ್ಕ್ವೈರಿ ಮಾಡಿದ್ವಿ, ಅವ್ರ ಸ್ಟೇಟ್ಮೆಂಟ್ ಮಾಡಿದ್ವಿ. ನಾವು ಹೇಳಿದ್ವಿ ನೀವು ಎವಿಡೆನ್ಸ್ ಕೊಡೋವರೆಗೂ ನಾವೇನು ಮಾಡಲಿಕ್ಕೆ ಆಗಲ್ಲ, ಇವರೇ ಅಪರಾಧಿ ಅಂತ ಹೇಳೋ ತನಕನೂ ನಾವೇನು ಮಾಡಲಿಕ್ಕೆ ಆಗಲ್ಲ. ಅಥವಾ ಇಂಥವ್ರು ನೋಡಿದ್ದಾರೆ, ಅವ್ರ ಹೆಸರಾದರೂ ಹೇಳಿದ್ರೆ ಸಾಕಿತ್ತು. ನಾವೇ ಕುಟುಂಬದ ಹತ್ರ ಅವಾಗ ಏನೂ ಹೇಳಿಲ್ಲ, ನೋ ಎವಿಡೆನ್ಸ್. ಯಾರೋ ಮಾತಾಡ್ತಾರೆ ಸ್ಟ್ರೀಟ್ ಟಾಕ್ ಅಂತ. ಅದು ಯಾರು ಅನ್ನೋದು ಕೂಡ ಹೇಳಿಲ್ಲ. ಓಕೆ. ಆ ಅರ್ಜಿ ಮತ್ತು ಅವನ್ನ ಡೀಟೇಲ್ಸನ್ನು ಅಥಾರಿಟೀಸ್ಗೂ ಕಳಿಸ್ಕೊಟ್ಟಿವಿ ಮೇಲ್ಗಡೆ. ಇಷ್ಟೇ ಇದ್ದಿದ್ದು. ಆಗ ಇವನು ಯಾರು ಅವರ ತಮ್ಮನ ಮಗ ನಿಶ್ಚಲ್ ಹೆಗ್ಡೆ, ಅವನ ಮೇಲೆ ದರ್ ಇಸ್ ನೋ ವಾಯ್ಸ್ ಅಟ್ ಆಲ್. ಅವಾಗ ಹೆಸರೇ ಬಂದಿರಲಿಲ್ಲ, ಹೆಸರೇ ಇಲ್ಲ. ಅವ್ನು ನಿಶ್ಚಲ್ ಹೆಗ್ಡೆ ಅವ್ರ ಮಗ ಇದ್ದಾನೆ ಅಂತಲೂ ನಮಗೆ ಗೊತ್ತಿಲ್ಲ. ಓಕೆ. ಯಾವ ಹಂತದಲ್ಲಿ ಬಂತು ಈ ಹೆಸರು? ಇದೆಲ್ಲ ಇದು ಏನಾಯಿತು, ನಾವು ಇವ್ರ ಮೇಲೆ 3 ಜನದ ಮೇಲೆ ಏನು ಕೊಟ್ವಿ, ಅವ್ರದ್ದು ಈ ಅಲಿಗೇಷನ್ಸ್ ಮಾಡುವವರ ಟಾರ್ಗೆಟ್ಟು ಯಾವ ಥರ ಇತ್ತು ಅಂತ ಅಂದ್ಕೊಂಡಿದ್ವಿ ಅಂದರೆ, ಏನಾದರೂ ಮಾಡಿ ನೋಡಿ ಅಲ್ಲಿ 3 ಜನದ ಇವ್ರ ಹೆಸರು ಕೊಟ್ಟಿದ್ದಾರೆ. ಅದರಲ್ಲಿ ಒನ್ ಮ್ಯಾನ್ ಈಸ್ ಎ ಡ್ರೈವರ್, ಆಟೋ ಡ್ರೈವರ್. ಹೌದು. ಇವರು ಮೊದಲು ಅಲಿಗೇಷನ್ ಏನಿತ್ತು ಅಂತ ಹೇಳಿದರೆ, ಅಲ್ಲಿಗೆ ಡೆಡ್ ಬಾಡಿಯನ್ನು ಬೇರೆ ಕಡೆಯಿಂದ ತಂದು ಇಲ್ಲಿ ಹಾಕಿದ್ರು ಅಂತ. ತಂದು ಹಾಕಲಿಕ್ಕೆ ಒಂದು ವೆಹಿಕಲ್ ಬೇಕು. ಆ ವೆಹಿಕಲ್ ಆಟೋ ರಿಕ್ಷಾ ಆಗಿರಬಹುದು, ಒಂದು ಡ್ರೈವರ್ನ ಇನ್ವಾಲ್ವ್ ಮಾಡುವ ಅಂತಹ ಸಮಸ್ಯೆಯು ಅದು ಆ ಐಡಿಯಾ, ಕ್ರಿಮಿನಲ್ ಐಡಿಯಾ ಇತ್ತೋ ಏನೋ ಅನ್ನುವ ಒಂದು ಅಪನಂಬಿಕೆ ಬರುತ್ತೆ. ಈಗ ಅವನು ಒಂದು ವೇಳೆ ಇದ್ದಿದ್ದೇ ಆಗಿದ್ರೆ ಅವಳಿಗೆ ರೇಪ್ ಇದು ಇಂಟರ್ಕೋರ್ಸ್ ಸಕ್ಸಸ್ಫುಲ್ ಆಗಿ ಆಗ್ತಿತ್ತು. ಇವನಿಗೆ ಆಲ್ರೆಡಿ ಮ್ಯಾರಿಡ್ ಅನ್ನು ಮತ್ತು ಮಗು ಎಲ್ಲ ಇದೆ. ಅದರಲ್ಲಿ ಇವನಿಗೂ ಇದೆ. ಇನ್ನೊಬ್ರು ಯಾರು ಅವನು ಮಗುದು ಇದನ್ನು ಮಲ್ಲಿಕ್ ಜೈನ್ ಅವನಿಗೂ ಇದೆ. ಆ ಥರ ಆಯಿತು ಸರ್. ಈಗ ನೀವು ಆ್ಯಸ್ ಅನ್ ಇನ್ವೆಸ್ಟಿಗೇಷನ್ ಆಫೀಸರ್ ಅವರು ಅವತ್ತು ಘಟನೆ ನಡೆದ ದಿವಸ ಎಲ್ಲೆಲ್ಲಿದ್ರು ಅನ್ನೋ ಲೊಕೇಶನ್ ಹೌದು, ನಾನು ಫೋನ್ ನಂಬರ್ ಎಲ್ಲ ತಗೊಂಡೆ. ಫೋನ್ ನಂಬರ್ ತಗೊಂಡಿದ್ದ ಉದ್ದೇಶನೇ ಅದು. ಆಮೇಲೆ ಅವರು ಲೊಕೇಶನ್ ತೆಗಿಲಿಕ್ಕೆ ಟೆಕ್ನಿಕಲ್ ಇನ್ಸ್ಟ್ರೂಮೆಂಟ್ಸ್ ಬೇಕು ನಮ್ಮಲ್ಲಿ. ಅದರಲ್ಲಿ CID ಒಂದು ವಿಂಗ್ ಇದೆ ನಮ್ಮಲ್ಲಿ. ಅದಕ್ಕೆ ಒಬ್ಬ DYSP ಮತ್ತು ಅದು ಸಪ್ರೇಟ್ ಇದೆ, ಇದು ಟೆಕ್ನಿಕಲ್ ಸೆಲ್. ಓಕೆ. ಅವರಿಗೆ ಅದು ಕಳಿಸ್ಕೊಡ್ಬೇಕಾಗಿತ್ತು. ನಾನು ಇಲ್ಲಿ ಕ್ಯಾಂಪ್ ಮಾಡಿದ್ದೇನೆ. ನಾನು ಐ ಕ್ಯಾನಾಟ್ ಗೋ ಫಾರ್ ದಿಸ್ ಒನ್, ಇನ್ನು ಇನ್ವೆಸ್ಟಿಗೇಷನ್ ಇದೆ. ಆದ್ದರಿಂದ ನಾನೇ ಮಾಡಿದೆ, ಐ ಸೆಂಟ್ ಆಲ್ ದೀಸ್ ಅವೈಲಬಲ್ ಮೆಟೀರಿಯಲ್ಸ್ ಟು ಫರ್ದರ್ ನಮ್ಮ SP ಅವರಿಗೆ ಕಳಿಸ್ಕೊಟ್ಟೆ, ಸಿರಿಗೌರಿ ಅಂತ. ಅವರು ವೆರಿಫೈ ಮಾಡಿ ಅವ್ರದ್ದು ಅದು ಜವಾಬ್ದಾರಿ. ಅವ್ರು ಏನಾದ್ರು ನನಗೆ ಏಡ್ ಕೊಟ್ಟರೆ ನಾನು ಐ ವಿಲ್ ಕಂಡಕ್ಟ್ ದಿ ಇನ್ವೆಸ್ಟಿಗೇಷನ್. ಅಲ್ಲಿ ಅವರು ಎಲ್ಲ ವೆರಿಫೈ ಮಾಡಿದರು. ಅದರಿಂದ ನನಗೇನು ನೆಗೆಟಿವ್ ನನಗೇನು ಸಿಕ್ಕಿಲ್ಲ. ಅವರೆಲ್ಲ ಅಲ್ಲಿ 50-60 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದ್ದರು. ಮತ್ತು ಆ ಥರ ಏನು ಇಲ್ಲಿ ಡಾಕ್ಟ್ರ್ ಒಪಿನಿಯನ್ ನೋಡಿದರೆ ಇಟ್ ಈಸ್ ಅಷ್ಟು ವೆರಿ ಸ್ಟ್ರಾಂಗ್. ಅವಳಿಗೆ ಇದೇ ಆಗಿಲ್ಲ, ರೇಪೇ ಇದು ಇಂಟರ್ಕೋರ್ಸೇ ಆಗಿಲ್ಲ ಅನ್ನೋ ಒಪಿನಿಯನ್ನಲ್ಲಿ ಈ 3 ಜನ ದೆರ್ ಇಸ್ ನೋ ಐ ವಿಟ್ನೆಸ್ ಆ್ಯಂಡ್ ಇವರು ದೇ ಆರ್ ವೆರಿ ರಿಲೆಕ್ಟೆಂಟ್ ಟು ಪ್ರೊವೈಡ್ ವಿಟ್ನೆಸಸ್. ಇಲ್ಲ ಕೊಡಲಿಕ್ಕೆ. ಹಾಗಾಗಿ ಡ್ಯೂರಿಂಗ್ ನೆಕ್ಸ್ಟ್ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.